ಮತ್ತೊಮ್ಮೆ ಎಡ್ಡಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ 4 ಜ್ಯೋತಿಷಿಗಳಿದ್ದಾರೆ, ಸಂಖ್ಯಾಶಾಸ್ತ್ರಜ್ಞರಿದ್ದಾರೆ. ಎಡ್ಡಿ ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಸವರಾಜ ಗುರುಜಿಗಳು ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಕೂಡ ಜ್ಯೋತಿಷ್ಯವನ್ನ ನಂಬ್ತಾನೆ ಬಂದಂಥವರು, ಜ್ಯೋತಿಷಿಗಳ ಸಲಹೆ ಪಡಿತಾನೆ ಬಂದಂಥವ್ರು. ಆದರೆ ಎಲ್ಲೋ ಒಂದು ಕಡೆ ಸುತ್ತಮುತ್ತಲಿರೋ ಜ್ಯೋತಿಷಿಗಳು ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾದ್ರೆ BSY ಎಲ್ಲಿ ಎಡವ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಸಲಹೆ ಏನಾಗಿರುತ್ತೆ? ಬಹಳ ಮುಖ್ಯವಾಗಿ ಒಳ್ಳೆಯ BJPಯಲ್ಲಿ ಅಥವಾ ರಾಜಕಾರಣದಲ್ಲಿ ಅಥವಾ ಅನುಭವದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರೆ ಯಡಿಯೂರಪ್ಪ. ಅವರಿಗೆ ತುಂಬ ಅನುಭವ ಇದೆ, ಜೊತೆಗೆ ಅವರ ಜಾತಕ ಕೂಡ ಒಳ್ಳೆಯ ಮಹರ್ಜಾತಕ ಅಂತ ಹೇಳುತ್ತೆ. ಒಳ್ಳೆಯ ರಾಜಕಾರಣಿಗಳು. ಆದರೆ ಈ ಸಮಯದಲ್ಲಿ ಅವ್ರ ಸಮಯ ಸರಿ ಇಲ್ಲದೆ ಇರೋದ್ರಿಂದ ಏನು ಅಂದರೆ ಪಕ್ಷಕ್ಕೆ ಒಂದು ದೊಡ್ಡ ವ್ಯಕ್ತಿಯಾಗಿ ಅಥವಾ ಪಕ್ಷದ ಒಬ್ಬ ದೊಡ್ಡ ನಾಯಕನಾಗಿ ಅವರ ಜಾತಕದ ರೀತಿಯ ಟೈಮ್ ಯಾವಾಗ ಸರಿ ಇಲ್ವೋ ಅವಾಗ ಸ್ವಲ್ಪ ಕೂಲಾಗಿದ್ದು ಇದನ್ನೆಲ್ಲ ಗಮನಿಸ್ಕೊಂಡು ಎಲ್ಲವನ್ನು ತಿದ್ದುತ್ತಾ ಪಕ್ಷದಲ್ಲೇ ಮುಂದುವರೆದುಕೊಂಡು ಎಲ್ಲರಿಗೂ ನಾಯಕನಾಗಿರ್ತಕ್ಕಂಥದ್ದು ಇಲ್ಲಿ ಸೂಕ್ತ ಅನಿಸುತ್ತೆ. ಹೊಸ ಪಕ್ಷ ಕಟ್ಟಕ್ಕೆ ಹೋದಾಗ ಸಾಕಷ್ಟು ಆ ರಾಜ್ಯಗಳಲ್ಲಿ ಕೆಲವರು ಹೊಸ ಪಕ್ಷಗಳು ಕಟ್ಟಿ ಎಷ್ಟೋ ಪಕ್ಷಗಳು ಇವತ್ತು ಅಧೋಗತಿಗೆ ಹೋಗ್ಬಿಟ್ಟಿದೆ. ಜೊತೆಗೆ ಇದು ನ್ಯಾಷನಲ್ ಪಾರ್ಟಿ ಆಗಿರೋದ್ರಿಂದ ಆಲ್ವೇಸ್ ಇವರು ಜೀವನ ಪರ್ಯಂತ ನಾಯಕರಾಗಿ ಉಳಿಯೋ ಸಾಧ್ಯತೆ ಇರೋದ್ರಿಂದ ಇವರ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇರೋದ್ರಿಂದ ಹೊಸ ಪಕ್ಷ ಕಟ್ಟೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ನನಗೊಂದು ಸ್ವಲ್ಪ ದಿವಸ ಅವ್ರು ಕೂಲಾಗಿದ್ದು ಎಲ್ರಿಗೂ ಮಾರ್ಗದರ್ಶಕರಾಗಿ ಎಲ್ರಿಗೂ, ಏಕೆಂದರೆ ಅಧಿಕಾರ ಅಂತಕ್ಕಂಥದ್ದು ಒಂದು ಕ್ಯೂ ಅಲ್ಲಿದ್ದ ಹಾಗೆ, ಒಬ್ಬನ ಬಿಟ್ಟ ಮೇಲೆ ಒಬ್ಬನಿಗೆ ಮತ್ತೆ ಬರಲೇ ಬರ್ತೈತೆ. ಇವರ ಇದರಲ್ಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಇದೇ ಪಕ್ಷದಲ್ಲಿ BJPಯಲ್ಲಿ, ಯಾಕೆಂದರೆ ಅವರಿಗೆ ಅವ್ರ ಮನಸ್ಸೆಲ್ಲ ಇಲ್ಲೇ ಇದ್ದು ಸುಮ್ಮನೆ ಎಲ್ಲೋ ಒಂದು ಕಡೆ ನಾನು ಬೇರೆ ಪಕ್ಷ ಅನ್ನೋದಕ್ಕಿಂತ ಇಲ್ಲೇ ಉಳ್ಕೊಂಡು ಮುಂದುವರೆದಿದ್ದೆ ಆದರೆ ಅವರ ಭವಿಷ್ಯದಲ್ಲಿ ಮುಂದೆ ಒಳ್ಳೆ ರಾಜಕೀಯ ಕಾರಣಿಯಾಗಿ ಒಳ್ಳೆ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳೋ ಸಾಧ್ಯತೆಗಳು ಜ್ಯೋತಿಷ್ಯದ ಪ್ರಕಾರ ಇದೆ ಅಂತ ಹೇಳಿ ಹೇಳ್ಬೋದು. ಖಂಡಿತ ಶಾಸ್ತ್ರಿಗಳಿಗೆ ನಿಜಕ್ಕೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ಕೊಂಡು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಪ್ರತಿಪಕ್ಷ ನಾಯಕನಾಗಿದ್ದಾರೆ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಎಲ್ಲ ರೀತಿಯ ಸ್ಥಾನಗಳನ್ನು ಅನುಭವಿಸಿದ್ದಾರೆ. ಜೊತೆಗೆ ಒಂದು ಹೋರಾಟದ ಮನೋಭಾವ ಅವರಲ್ಲಿದೆ. ಈ ಹಂತದಲ್ಲಿ ಹೊಸ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಅದನ್ನು ಅಧಿಕಾರಕ್ಕೆ ತರಬೇಕು ಅಂದರೆ ಸುಮ್ಮನೆ ಮಾತಲ್ಲ. ಅದು ಏನು ಮಾಡಬೇಕು ಅಂತ ಹೇಳ್ತೀರಾ? ಹಾಗಾದ್ರೆ ನೋಡಿ, ಅವರಿಗೆ ಈಗ ಗ್ರಹಸ್ಥಿತಿಗಳಿಂದಾಗಿ ಅವರು ಆ ರೀತಿ ಆಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಗ್ರಹಗಳು ಮುಖ್ಯ ಕಾರಕ, ಎಲ್ಲ ಮನುಷ್ಯನನ್ನು ಬದಲಾಯಿಸುತ್ತೆ, ಅವನ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಹಾಗಾಗಿ ಯಡಿಯೂರಪ್ಪನವ್ರಿಗೆ ಈಗ ನೋಡಿ ಡಿಸೆಂಬರ್ 10ರಿಂದ ಅವರಿಗೆ ಅವರದೇ ಏನು ಲಗ್ನದಲ್ಲಿ ಕುಜ ಇದ್ದಾನಲ್ಲ, ಆ ಕುಜ ಭುಕ್ತಿ ಶುರುವಾಗುತ್ತೆ. ಆವಾಗಿನಿಂದ ಒಂದು 7 ತಿಂಗಳು ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಅವರ ಆ ಸಮಯದಲ್ಲಿ ಒಳ್ಳೆ ನಿರ್ಧಾರವನ್ನು ಮಾಡಿ ಮನಸ್ಸನ್ನಿಗೆ ಒಂದು ಸ್ಥಿಮಿತ ತಗೊಂಡು ಒಳ್ಳೆ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಅವರು ಅದೇ ನಾಯಕರಾಗಿರ್ತಾರೆ. ಪಾಪ ಮುಂಚೆಯಿಂದ ಅವರು BJP ಮುಂಚೆಯಿಂದ ಇದ್ದಂಥವ್ರು ಮತ್ತು ಅವರು ಹುಟ್ಟಾಕಿದಂಥವ್ರು, ಒಬ್ಬ ಯಜಮಾನಂತಿದ್ದವರು ಅವರೇ ಈಗ ಅಲ್ಲೋಲಕಲ್ಲ ಆಗದೆ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಅವರು ಹಾಗೆ ಇರಲಿ, ಅವ್ರು ಯಜಮಾನಂತಿರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಪಂಡಿತರೆ, ನಿಜಕ್ಕೂ BJP ಬಿಟ್ಟು ಅವರೆಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ ಇದ್ದೀರಿ. ಹಾಗಾದ್ರೆ ಏನು ಮಾಡ್ತಾರೆ ಅಂತ ಈ ಹಂತದಲ್ಲಿ ನಿಮ್ಮ ಸಲಹೆ ಏನಾಗಿರುತ್ತೆ? ಅವರು ಈಗ ತಪ್ಪು ಮಾಡ್ಕೊಂಡದ್ದು ಎಲ್ಲಿ ಅಂದರೆ ಆರಾಧನಾ ಸ್ಥಾನ 4ನೇ ಮನೆ, ಶುಕ್ರ ಅಲ್ಲಿದ್ದಾನೆ ಹುಚ್ಚನಾಗಿ. ಆದರೆ ಶುಕ್ರ ಮಂತ್ರವಾದ ಬೇರೆ, ಮಂತ್ರ ಬೇರೆ. ಅವರು ಮಂತ್ರ ಮಾಡಬೇಕಿತ್ತು. ಯಾಕೆ ಕೇಳಿದ್ರೆ ದೇಶವನ್ನು ಆಳುವಂಥ ರಾಜರುಗಳು ದೇಶಕ್ಕೆ ಹಿತವಾಗುವಂಥ ಮಂತ್ರ ಯಜ್ಞ ಹೋಮ ಮಾಡಬೇಕು. ಅವರು ಅದು ಮಾಡ್ತಾ ಇಲ್ಲ, ಸ್ವಾರ್ಥಕ್ಕಾಗಿ ಮಂತ್ರ ಹೋಮನವನ್ನು ಮಾಡ್ತಾ ಇದ್ದಾರೆ. ಶುಕ್ರನು ಶತ್ರು ಮನೆಯಲ್ಲಿದ್ದಾನೆ. ಅವರು ಏನು ಮಂತ್ರ ಮಾಡಿದ್ದಾರೋ ಅದೆಲ್ಲವೂ ಅವರಿಗೆ ಅಪಾಯ ಆಗಿದೆ. ಮುಂದಿನದನ್ನೆಲ್ಲ ಅದು ಮಾಡಬೇಕು ಅಂದರೆ ಆ ಮಂತ್ರವಾದ ಮಾಡಲಿಕ್ಕೆ ಹೋಗೋದು ಮಾಂತ್ರಿಕರಲ್ಲಿ ಕೇರಳಕ್ಕೆ, ತಮಿಳುನಾಡಿಗೆ ಹೋಗೋದು ಬಿಡಬೇಕು. ನಮ್ಮ ದೇಶದಲ್ಲಿ ಕದ್ದು ಮುಚ್ಚದೆ ನಿಜವಾಗಿ ಪ್ಯಾರಲಸ್ ಅಂತ ಗ್ರೌಂಡ್ನಲ್ಲಿ ನಾನು ದೇಶಕ್ಕಾಗಿ ಮಾಡ್ತೇನೆ ಮಂತ್ರ ಯಜ್ಞಗಳಿದೆ. ವೇದ, ಶುಕ್ರ ಮತ್ತು ಗುರು ಅಂದರೆ ವೇದಾನುಷ್ಠಾನವನ್ನು ಇನ್ನೂ ಯಾರೂ ಮಾಡದೇ ಇದ್ದಂಥ ವೇದಾನುಷ್ಠಾನವನ್ನು ಕೈಗೊಂಡ್ರೆ ಮತ್ತು ಎಲ್ಲ ಸಮಸ್ತರೂ ಸಹ ಅವರನ್ನು ಮನ್ನಿಸ್ತಾರೆ. ಆ ದೈವ ರಕ್ಷೆ ಅನ್ನೋದು ಅವರಿಗೆ ಸಿಗುತ್ತೆ. ಈ ದೈವ ಶಿಕ್ಷೆಗೆ ಅವರು ಒಳಗಾಗಿದ್ದಾರೆ. ಈಗ ಮಂತ್ರವಾದಗಳನ್ನು ಮಾಡಿಕೊಂಡು, ಶುಕ್ರ ಅಂದರೆ ಈ ಮಂತ್ರವಾದಗಳು, ಆದ್ದರಿಂದ ಅವರು ಮಾಡಿದಂಥ ಮಂತ್ರವಾದವೇ ಈ ಚಂದ್ರದಶೆಯಲ್ಲಿ ಅವರ ಮನಸ್ಸನ್ನು ಹಾಳು ಮಾಡಿದೆ. ಯಾವಾಗಲೂ ಮನಸ್ಸನ್ನು ಒಳ್ಳೆಯದು ಮಾಡುವಂಥದ್ದು ಮಂತ್ರನೇ, ಮನಸ್ಸನ್ನು ಹಾಳು ಮಾಡುವಂಥದ್ದು. ಆದ್ದರಿಂದ ಅವರ ಮನಸ್ಸು ಹಾಳು ಮಾಡೋದು ಅವರು ಮಾಡಿಕೊಂಡಂಥ ಮಂತ್ರವಾದ. ಅದನ್ನು ಬಿಟ್ಟು ಸರಿಯಾದ ಮಂತ್ರಶಾಸ್ತ್ರದಲ್ಲಿ ದೇಶಕ್ಕೆ ಒಳ್ಳೆಯದಾಗುವ ಮಂತ್ರ ಮಾಡಿದ್ರೆ ಅವರು ಖಂಡಿತವಾಗಿಯೂ ಈಗ ಅವರು ಏನು ಮಾಡ್ತಾ ಇದ್ದಾರೋ ಈ ವಿಚಾರವನ್ನೆಲ್ಲ ಬಿಟ್ಟುಬಿಡಬೇಕು. ಮತ್ತು ಪುನಃ BJPಲಿ ಅವರು ಇರಬೇಕು. ಮತ್ತು ಪುನಃ ಜುಲೈ ತಿಂಗಳು ಬಂದರೆ ಮತ್ತು ಅವರಿಗೆ ಮೊದಲಂತೆ ಅಧಿಕಾರ ಸ್ಥಾನ ಕೂರ್ತಿ ರಾಹು ಬರ್ತಾನೆ. ರಾಹು ಬಂದಾಗ ಅವರಿಗೆ ಬಾಹುಬಲ ಸಿಗ್ತದೆ ಕೈಗೆ. ಓಕೆ, ಯುವರಾಜ್ ಗುರುಜಿ, ಹಾಗಾದ್ರೆ BJPಯಲ್ಲಿ ಇದ್ರೆ ಮಾತ್ರ BJPಯ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ? BJPಯಲ್ಲಿ ಇದ್ರೆ ಅಂತಲ್ಲ, BJP ಬಿಟ್ರೆ ಅಂತಲ್ಲ. ಇವಾಗ ಅವ್ರಿಗೆ ನಡೀತಾ ಇರೋದು ಚಂದ್ರ ದಶೆ. ಚಂದ್ರರು ಧನುಲ್ ಅಷ್ಟಮಾಧಿಪತಿ. ಇವಾಗ ನೋಡಿ, ಯಡಿಯೂರಪ್ಪವ್ರಿಗೆ ಗಂಡಾಂತರನೂ ಇದೆ. ಅವ್ರಿಗೆ ಅಷ್ಟಮ ಸ್ಥಾನ, ಸ್ಥಾನ ನೀಚವಾಗಿದ್ದಾರೆ. ಕೆಲವೊಂದು ವೈಷ್ಣವ ದೇವಿ ಅಲ್ಲಿ ಹೋಗಿ ಬರ್ತಾ ಇರ್ತಾರೆ. ಅವರು ಕೋಲ್ಡಲ್ಲಿ ಹೋಗಂಗಿಲ್ಲ, ಕೋಲ್ಡ್ ಎಫೆಕ್ಟು. ಇವಾಗ ಹಿಮಾಲಯ ಪರ್ವತ, ವೈಷ್ಣವ ಅಂಥ ಕಡೆ ಹೋದರೆ ಫ್ಲೈಟೇ ರಿಟರ್ನ್ ಆಗಲ್ಲ. ಯಾಕಂದರೆ ಅಷ್ಟಮಾಧಿಪತಿ ಆಯುಷ್ಕಾರಕರು ನೀಚವಾಗಿದ್ದಾರೆ ಅವ್ರಿಗೆ. ಈ ಜಲದ ಹತ್ರ, ಈ ಸಮುದ್ರದ ಹತ್ರ, ಕೋಲ್ಡ್ ವೈಷ್ಣವ ದೇವಿ ಅಲ್ಲಿ ಫ್ಲೈಟೇ ರಿಟರ್ನ್ ಆಗಲ್ಲ. ಮತ್ತೆ ಆ ಥರ ಗಂಡಾಂತರನೂ ಇದೆ ಅವ್ರಿಗೆ. ಬಟ್ ಇನ್ನೊಂದೇನಂದರೆ ಬಾವುಕುಂಡ್ಲಿಲಿ ಪರಮೋಚ್ಚ ಸ್ಥಾನದಲ್ಲಿದ್ದಾರೆ ಚಂದ್ರ. ಬಾವುಕುಂಡ್ಲಿನಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಪವರ್ಫುಲ್ ಅಷ್ಟೇನೆ. ಬಾವುಕುಂಡ್ಲಿಲೇ ನಾನು ಪರಮೋಚ್ಚ ಸ್ಥಾನದಲ್ಲಿ ಬಂದಿಲ್ಲ, ಬರೀ ನೀಚವಾಗಿ ಅಂದರೆ ತುಂಬ ಎಫೆಕ್ಟ್ ಇತ್ತು ಅವ್ರಿಗೆ. ಮೇಯ್ನ್ ಏನಂದರೆ ದೋಷ ಪರಿಹಾರ ಅಂದರೆ
ಈ ಹೋಮ ಮಾಡಿಸೋದು ಅವನ ಮಾಡಿಸೋದು ಅವೆಲ್ಲ ಅಂತಲ್ಲ. ಹಣೆ ಬರದಲ್ಲ ಅಕೌಂಟ್ ಪಾಸ್ಬುಕ್ ಇದ್ದಂಗೆ ಈ ಜಾತಕ. ಅಕೌಂಟ್ ಎಷ್ಟಿದೆ ಈಗ ನಿಮ್ಮ ಅಕೌಂಟಲ್ಲಿ ಒಂದು 10 ಲಕ್ಷ ರೂಪಾಯಿ ಇದೆ ಬ್ಯಾಂಕಲ್ಲಿ. 10 ಲಕ್ಷ ನೀವು ಕೇಳಿದ್ರೆ ಕೊಡ್ತಾರೆ. 20 ಲಕ್ಷ ಹೋಗಿ ಕೇಳಿದ್ರೆ ಕೊಡ್ತಾರಾ? ನೀವೇನೇ ಪ್ರಯತ್ನ ಬೀಳಿ ಏನೇ ಹೋಮ ಮಾಡಲಿ 20 ಲಕ್ಷ ಕೊಡ್ತಾರಾ? ಅಕೌಂಟಲ್ಲಿ ಎಷ್ಟಿದೆ ಅವ್ರು ನೋಡ್ಬೇಕು. ಅವ್ರ ಹಣೆ ಬರ ಏನಿದೆ. CM ಅವ್ರು ಪೂರ್ತಿ ಯಡಿಯೂರಪ್ಪನವ್ರ ಹಣೆ ಬರನೇ ಸದ್ಯಕ್ಕೆ ಸುಮ್ಮನಾಗಿರೋದು ಒಳ್ಳೇದು. ಅವರು ಯಡಿಯೂರಪ್ಪನವ್ರ ಹಣೆ ಬರನೇ ಗೊತ್ತು ಏನೇನಾಗುತ್ತೆ ಮುಂದೆ. ಇಡೀ ಹಿಸ್ಟ್ರಿ ಅಕೌಂಟ್ ಬ್ಯಾಲೆನ್ಸ್ ಇದ್ದಂಗೆ ಅದು. ನೋಡಿ ಇವಾಗ ಭಗವಂತನ ಸೇವೆ ಮಾಡ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ ನಾರಾಯಣ ಅವ್ನಿಗೇನು ಕಮ್ಮಿ ಎಲ್ಲ ಐತೆ. ಜನಸೇವೆ ಜನಾರ್ದನ್ ಸೇವೆ ಅಂತ. ಜನಸೇವೆ ಮಾಡ್ಬೇಕು ಮೈನು. ನೋಡಿ ಜನಾರ್ದನ್ ರೆಡ್ಡಿ ಅವರು ಅಷ್ಟೇ ಇಂಥ ಟೈಮಿಗೆ ರಿಲೀಸ್ ಆಗ್ತಾರೆ ಅಂತ ಗೊತ್ತು ನಮಗೆ. ಕಿರೀಟ ಕೊಟ್ಟರು ಆಗ್ಲಿಲ್ಲ, ಇಂಥ ಟೈಮಿಗೆ ರಿಲೀಸ್ ಆಗ್ತಾರೆ ಅವರು ಅಂತ ಗೊತ್ತು. ಓಕೆ, ಯುವರಾಜ ಗುರೂಜಿ, ಬಸವರಾಜ ಗುರೂಜಿ, ಪಂಡಿತರೆ ಹಾಗೂ ಶಾಸ್ತ್ರಿಗಳ ಎಲ್ಲರೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಡಿಯೂರಪ್ಪ ಭವಿಷ್ಯದ ಬಗ್ಗೆ ಜಾತಕವನ್ನ ವಿಶ್ಲೇಷಿಸಿದ್ರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ. ನಮಸ್ತೆ. ಬಹುಶಃ ಅಧಿಕಾರದ ದಾಹ ಅಂದ್ರೆ ಹೀಗೆ ಅನ್ಸುತ್ತೆ. ಒಂದು ಬಾರಿ ರುಚಿ ಕಂಡವರು ಅಧಿಕಾರ ಕಳೆದುಕೊಂಡಾಗ ಆ ಸಿಟ್ಟು, ಸೆಡವು, ಹತಾಶೆ, ಚಂಚಲ ಮನಸ್ಸು ಎಲ್ಲರಿಗೂ ಕೂಡ ಯಡಿಯೂರಪ್ಪ ಅವರಲ್ಲಿ ಕಾಣ್ತಾ ಇದೆ. ಆದರೆ ಅದೇನೇ ಆಗಲಿ ನೀವೇ ನಮ್ಮ ನಾಯಕರು ಅಂತ ಘಂಟಾಘೋಷವಾಗಿ ಹೇಳ್ತಿದ್ದವರು ಈಗ ಪಕ್ಷ ಬಿಟ್ಟು ಹೋದ್ರೆ ಹೋಗ್ಲಿ ಬಿಡು ಅಂತ ನಿರಾತಂಕರಾಗಿದ್ದಾರೆ. ಹಾಗಾದ್ರೆ ಇಂತಹ ಸ್ಥಿತಿಗೆ ಯಡಿಯೂರಪ್ಪ ಬಂದಿರೋದು ನಿಜಕ್ಕೂ ವಿಪರ್ಯಾಸ. ಹಾಗಾದ್ರೆ ನಿಜಕ್ಕೂ ಅವರು ಆಡಿದಂಥ ಮಾತುಗಳನ್ನ ಉಳಿಸಿಕೊಳ್ತಾರಾ, ಪಕ್ಷ ಕಟ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.